ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ಆಗಂಗಿಲ್ಲ ಅನ್ನೋ ಭರವಸೆ ಡಿಪಾರ್ಟ್ಮೆಂಟ್ಲಿಂದ ನಮಗೆ ಸಿಕ್ಕೈತೆ. ನಮ್ಮ ಈ ಹುಡುಗಿಗೆ ನ್ಯಾಯ ಸಿಕ್ಕಿದ್ದು ನಮಗೆ ಸಂತೋಷವಾದ ವಿಚಾರ ಸರ್. ಏನಿಂತ ಉಗ್ರವಾದ ಶಿಕ್ಷೆ ಕೊಟ್ಟಕ್ಕಿಂತ ಹೆಚ್ಚಿನದಾಗೈತೆ ನಮ್ಗೆ. ಆ ಮಗುನ ಸುದ್ದಿ ಕೇಳಿ ಹಿಂಗೆ ಪಾಪ ಹಿಂಗಾಗೈತಿ ಅಂದ್ಕೂಡ್ಲೆ ನಮಗೂ ನಮ್ಮ ಮಕ್ಕಳು ಹಂಗದಾವು, ಇನ್ನೊಬ್ರು ಮಕ್ಕಳು ಹಂಗಿರ್ತಾವ. ಇವತ್ತಾಗಿದ್ದ ಅನ್ಯಾಯ ಒಂದು 5 ವರ್ಷದ ಮಗುಗೆ ಈ ಥರ ಆಗೈತಲ್ಲ, ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿದ್ದು ನನಗೆ ಪೊಲೀಸರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಹುಬ್ಳಿ ಧಾರವಾಡ ಕಮಿಷನರ್ ಸರ್ ಬಂದಾಗಿಂದ ಒಂದೊಂದು ಒಳ್ಳೆ ಸುದ್ದಿ ಆಗಕತ್ತೈತಿ. ಯಾಕಂದ್ರೆ ಒಳ್ಳೆ ನ್ಯಾಯ ಸಿಕ್ಕೊಂತ ಹೋಗತೈತಿ ಜನರಿಗೆ. ಬಟ್ ಇವತ್ತು ಏನರ ಆಗೈತಲ್ಲ, ಹಿಂದಕ್ಕೆ ಆಗಿಲ್ಲ, ಇನ್ನು ಮುಂದೂ ಆಗ್ತೈತಿಲ್ಲ ಗೊತ್ತಿಲ್ಲ. ಬಟ್ ಇವತ್ತು ನೀವು ಸಿಕ್ಕಿದ ನ್ಯಾಯ ಇನ್ನು ಮುಂದೆ ಎಲ್ಲರೂ ಜನರಿಗೆ ಪಾಠ ಥರನ ಆಗೈತಿ. ಒಂದು ದೊಡ್ಡ ಪಾಠನ ಅಂತ ಹೇಳಕ್ಕೆ ಹೋಗ್ತೀನಿ. ನಮ್ಮಲ್ಲೇ ಬೇಡ, ಯಾಕಂದ್ರೆ ಒಂದು 5 ವರ್ಷದ ಹೆಣ್ಣು ಮಗುಗೆ ಈ ಥರ ಆಗೈತಿ. ನಮ್ಮಲ್ಲಿ ಬೇಡ. ಇಂದು ಕೃತ್ಯ ಮಾಡಿದವ್ರಿಗೆ ಕರೆಕ್ಟ್ ಶಿಕ್ಷೆ ಆಗೈತಿ. ಈಗ ಅವನಿಗೆ ಆಗೈತಿ ಪರ್ಮನೆಂಟ್ ಶಿಕ್ಷೆ. ಈಗ ಅವನು ಹುಷಾರು ಆಗೋದಲ್ಲ, ಬದುಕೋದಿಲ್ಲ, ಬೇಡ ಅಂತಂದ್ರೆ ಪರ್ಮನೆಂಟ್ ಸೊಲ್ಯೂಷನ್. ಇನ್ನು ಮುಂದೆ ಏನು ಯಾವುದೋ ಒಂದು ಹೆಣ್ಮಗಳು ಕಣ್ಣೆತ್ತಿ ನೋಡಿ ಒಂದು ಕೆಟ್ಟ ದೃಷ್ಟಿಲಿಂದ ನೋಡ್ತಾನಲ್ಲ, ಆ ಗಂಡು ಮಗಗೆ ಇದೇ ಥರ ಶಿಕ್ಷೆ ಆಕೈತಿ, ಆಗಬೇಕು ಅನ್ನೋ ಕಾರಣ ನಾನು ಹೇಳ್ತೀನಿ. ಹೌದು ಸರ್, ಕಮಿಷನರ್ ಸರ್ ಅಂಥ ಅಧಿಕಾರಿಗಳು ನಮಗೆ ಬೇಕು, ನಮ್ಮಲ್ಲಿ ಇರ್ಬೇಕು. ಯಾಕಂದ್ರೆ ಅವ್ರು ಇದ್ದಿದ್ದ ಕೈಗೆ ಸಿಟಿ ಎಲ್ಲ ಕ್ಲೀನ್ ಆಗತ್ತೈತಿ ಸರ್. ಯಾಕಂದ್ರೆ ಒಂದು ಸಣ್ಣ ಮಗುಗಾಗಿದ್ದು ಅವ್ರಿಗೂ ಪಾಪ ಅಷ್ಟೇ ನೋವಾಗಿ ಅವರು ಈ ಥರ ಹಿಂಗಾಗಬಾರ್ದು, ಇನ್ನು ಮುಂದೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಅದನ್ನೆಲ್ಲನೂ ಮೀರಿ ನ್ಯಾಯವಾಗಿ ಬಂದು ಒಂದು ಜನತೆಗಾಗಲಿ ನ್ಯಾಯ ಕೊಡ್ಸ್ಯಾರ, ಅವ್ರ ತಂದೆ ತಾಯಿಗೆ ನ್ಯಾಯ ಕೊಡ್ಸ್ಯಾರ. ಪ್ರತಿಯೊಬ್ಬರಿಗೂ ಅವ್ರಿಗೆ ಇರೋ ನೋವನ್ನಂತೂ ಈಗ ಕಡಿಮೆ ಮಾಡೋಕ್ಕಾಗಲ್ಲ. ಹಿಂಗೆ ಆಯ್ತಲ್ಲಪ್ಪ ಅನ್ನೋ ನೆಮ್ಮದಿನಾದರೂ ಇರ್ತೈತೆ ಆ ತಂದೆ ತಾಯಿಗೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರ ಆಗಂಗಿಲ್ಲ ಅನ್ನೋ ಭರವಸೆ ಡಿಪಾರ್ಟ್ಮೆಂಟ್ಲಿಂದ ನಮಗೆ ಸಿಕ್ಕೈತೆ. 58 ವಯಸ್ಸೊಳಗೆ ನಮ್ಮ ಶಶಿಕುಮಾರ್ ಸರ್ ಈ ಟೈಪ್ ಬಂದಿದ್ದನ್ನು ಫಸ್ಟ್ ಟೈಮ್ ನೋಡಿದ್ವಿ. ಫಸ್ಟ್ ಟೈಮ್ ಹುಬ್ಳಿ ಧಾರವಾಡ ಒಳಗೆ ಎಷ್ಟು ಬಂದ್ರಿ, ಎಷ್ಟೋ ಮಂದಿ, ಎಷ್ಟು ಸುಧಾರ್ಥ ಸರ್. ಆದರೂ ಸರ್ ಒಂದು ಕಂದಿಗೆ ಈ ಟೈಪ್ ಅನ್ಯಾಯ ಆಗಿ ಆ ಟೈಪ್ ಆಗಿದ್ದಲ್ರಿ, ಅವರಿಗೆ ಕೋಟಿ ನಮ್ಮ ಧನಿಗಳು ಸರ್, ಕೋಟಿ ಸರ್. ಯಾಕೆ ಸರ್ ಅಂಥ ಸಾಹೇಬರ ಬಗ್ಗೆ ಇರ್ಬೇಕು ಸರ್, ಇಲ್ಲಿ ಇರ್ಬೇಕ್ರಿ. ಇನ್ನೂರಿ ಸರ್ ಯಾರಿಲ್ಲ ಸರ್, ಯಾರು ಒಬ್ಬರು ಯಾರು ಬಂದು ಸರ್, ಯಾರು ವಿಚಾರ ಮಾಡಿ ಸರ್, ಯಾರು ಒಬ್ಬರು ವಿಚಾರ ಮಾಡಿಲ್ಲ. ನಮ್ಮ ಸರ್ ಈ ಟೈಪ್ ಇಷ್ಟು ಮನೆ ಸರ್ ಅಂತ ಕಮಿಷನ್ ಸರ್ ಇದ್ದ ನಮಗೆ ಎಲ್ಲ ನಮ್ಮ ಧಾರವಾಡ ಭಾಳ ಒಳ್ಳೆಯದು ಸರ್. ಪೊಲೀಸ್ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ಆ ಮಗುಗೆ ನ್ಯಾಯ ಸಿಕ್ಕಿದ್ದು ಒಳ್ಳೇದಾಯ್ತು ರೀ. ನಮ್ಮ ಈ ಹುಡುಗಿಗೆ ನ್ಯಾಯ ಸಿಕ್ಕಿದ್ದು ನಮಗೆ ಸಂತೋಷವಾದ ವಿಚಾರ ಸರ್. ಕಮಿಷನರ್ ಬಗ್ಗೆ ಭಾಳ ಹೇಳಿದ್ರು ಕಡಿಮೆನೇ ಸರ್. ಅವರು ಹುಬ್ಳಿ ಧಾರವಾಡ ಬಂದಿಂದ ಇನ್ನೂ ಭಾಳ ಇದು ಆಗೈತೆ ಸರ್. ಇನ್ನೂ ಹಿಂಗೆ ಮುಂದಾಗ್ತಾ ಹೋಗಲಿ ಸರ್, ಚಲೋ ಒಳ್ಳೇದಾಗಲಿ ಸರ್. ನಮಗೂ ಮಕ್ಕಳಿಗೂ ಎಲ್ಲ ಮಕ್ಕಳು ಸಣ್ಣ ಇದ್ದರೂ ಹಿಂಗೆ ಮಾಡೇಬಾರ್ದು, ತಪ್ಪು ಸರ್. ಆ ಮಗುನ ಸುದ್ದಿ ಕೇಳಿ ಹಿಂಗೆ ಪಾಪ ಹಿಂಗಾಗೈತಿ ಅಂದ್ಕೂಡ್ಲೆ ನಮಗೂ ನಮ್ಮ ಮಕ್ಕಳು ಹಂಗದಾವು, ಇನ್ನೊಬ್ರು ಮಕ್ಕಳು ಹಂಗಿರ್ತಾವೆ, ಹಂಗೆ ಮಾಡಬಾರ್ದು ಅಂತೇಳಿ ಇದ್ದ ಅಣ್ಣ ತಮ್ಮಗಳಿಗೆ ನನ್ನ ಅಣ್ಣ ಆಗಲಿ ನನ್ನ ತಮ್ಮಗಳಾಗಲಿ ಮುಂದೆ ಇಂಥ ಮಕ್ಕಳ ಮೇಲೆ ಹಿಂಗೆ ಯಾರು ಮಾಡಬಾರ್ದು ಅಂತೇಳಿ 2 ಮಾತು ಮಾತಾಡಿ ಮುಗಿಸ್ತೇನೆ. ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರಿಗೆ, ಹುಬ್ಳಿ ಧಾರವಾಡ ಪೊಲೀಸ್ ಸಿಬ್ಬಂದಿಯವ್ರಿಗೆ, ನಮ್ಮ ಎನ್ ಶಶಿಕುಮಾರ್ ಕಮಿಷನರ್ ಸಾಹೇಬ್ರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಏನಿಂತ ಉಗ್ರವಾದ ಶಿಕ್ಷೆ ಕೊಟ್ಟಕ್ಕಿಂತ ಹೆಚ್ಚಿನದಾಗೈತೆ ನಮ್ಗೆ. ನಮ್ದು ಏನು ಪ್ರತಿಭಟನೆ ಇತ್ತಂತಂದರೆ ಜನರ ಕೈಯ ತಂದು ಕೊಡ್ರಿ, ನಾವು ಶಿಕ್ಷೆ ಕೊಡ್ತೀವಿ ಅನ್ನೋದು ನಮ್ಮ ಪ್ರತಿಭಟನೆ ಇತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಸರ್ ಎನ್ ಶಶಿಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಏನು ಹುಬ್ಳಿ ಧಾರವಾಡ ಪೊಲೀಸರು ಏನು ದಿಟ್ಟ ನಿರ್ಧಾರ ತೊಗೊಂಡು ಏನು ಅವ್ನಿಗೆ ಎನ್ಕೌಂಟ್ರ್ ಮಾಡ್ಯಾರಲ್ಲ, ಎಲ್ಲರಿಗೂ ಸಂತೋಷ ತಂದೈತಿ, ಖುಷಿ ತಂದೈತಿ. ನಮಕ್ಕಿಂತ ಹೆಚ್ಚಿನದಾಗಿ ಆ ಮಗುವಿನ ಕಳ್ಕೊಂಡಂಥ ತಾಯಿಗೆ ಏನು ನ್ಯಾಯ ಸಿಗಬೇಕಾದ ನ್ಯಾಯ ಸಿಕ್ಕಂತಾಗೈತಿ. ಇದೇ ರೀತಿ ಪೊಲೀಸ್ ಸಿಬ್ಬಂದಿಯವ್ರಿಗೆ ಇದು ಇನ್ನೂ ಹೆಚ್ಚಿನ ಮಾಡ್ಕೊಂಡು ಹೋಗಲಿ. ಇಂಥ ಕೃತ್ಯ ಎಸಗುವಂಥ ಅಪರಾಧಿಗಳಿಗೆ ಇನ್ನು ಮುಂದೆ ಯಾರು ಮಾಡಬಾರ್ದು ಅಂತ ಎಚ್ಚರಿಕೆ ಕೊಟ್ಟಂಗಾಗೈತಿ. ಇದೇ ರೀತಿ ಎಲ್ಲರೂ ಎಚ್ಚರಿಕೊಂಡು ಯಾರು ಇಂಥ ಕೃತ್ಯ ಮಾಡ್ತಾರೆ ಅಂಥವ್ರಿಗೆ ಇನ್ನೂ ಕಠಿಣ ನಿರ್ಧಾರ ಕೊಡಬೇಕು, ಕಠಿಣ ಶಿಕ್ಷೆ ಕೊಡಬೇಕಂತೇಳಿ ಎಲ್ಲ ಸಿಬ್ಬಂದಿಯವ್ರಿಗೆ ಇನ್ನೂ ಹೆಚ್ಚಿನ ಅಭಿನಂದನೆಗಳು ಸಲ್ಲಿಸ್ತೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.